ದಾಸವರೇಣ್ಯರಾದ ಜಗನ್ನಾಥದಾಸರು ಮೊದಲನೇ ಸಂಧಿಯನ್ನ ಮಂಗಳಾಚರಣ ಸಂಧಿ ಅಂತ ಮಾಡಿ ತಾರತಮ್ಯ ಪ್ರಕಾರ ಎಲ್ಲ ದೇವತೆಗಳು ಋಷಿಗಳು ಇವ್ರನ್ನೆಲ್ಲ ಸ್ತೋತ್ರ ಮಾಡಿ ಪರಮಾತ್ಮನ ಕಥಾಮೃತ ಸಾರವನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಹರಿಕಥಾಮೃತ ಸಾರ ಅಂತಂದ್ರೆ, ಹರಿ ಅಂತಂದ್ರೆ ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಹರಿ ಅಂತ ಕರೀತಾರೆ. ರೂಪಂ ರೂಪಂ ಪ್ರತಿ ರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿಪುರುರೂಪಯ್ಯತೆ ಅಂತ ಆ ಮಂತ್ರದಲ್ಲಿ ಯುಕ್ತಾಶ್ಯಸ್ಯ ಹರಯಶತಾದಶ ಅಂತ ಹರಿ ಎನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ರೂಪಂ ರೂಪಂ ಪ್ರತಿರೂಪೋ ಬಭೂವ ಅನ್ನೋ ಶ್ರುತಿ ಪರಮಾತ್ಮನ ಬಿಂಬರೂಪದ ಬಗ್ಗೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಜೀವರಾಶಿಗಳೆಲ್ಲ ಭಗವಂತನಿಗೆ ಪ್ರತಿಬಿಂಬರಾಗಿದ್ದಾರೆ, ಆ ಪರಮಾತ್ಮ ಬಿಂಬ ಅಂತ. ಆ ಬಿಂಬರೂಪಿ ಪರಮಾತ್ಮನ ಬಗ್ಗೆ ಪ್ರಯೋಗ ಮಾಡುವಾಗ ಹರಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದ ಹರಿ ಅಂತಂದ್ರೆ ಬಿಂಬರೂಪಿಯಾದ ಭಗವಂತ ಅಂತ ಅರ್ಥ. ಇನ್ನೊಂದರ್ಥದಲ್ಲಿ ಹರಿ ಅಂತಂದ್ರೆ ಅಜ್ಞಾನ ಬಂಧನವನ್ನ ಪರಿಹಾರ ಮಾಡತಕ್ಕಂಥ ಮೋಕ್ಷಪ್ರದನಾದ ವಾಸುದೇವ ಅಂತ ಇನ್ನೊಂದರ್ಥ. ಅಂದ ಹರಿಕಥಾಮೃತ ಸಾರ ಅಂತಂದ್ರೆ ಹರಿ ಬಿಂಬರೂಪಿಯಾದಂತಹ, ಯಾವ ಬಿಂಬರೂಪದ ಸಾಕ್ಷಾತ್ಕಾರ ಆದ್ರೆ ಮೋಕ್ಷ ಆಗ್ತದೋ ಅಂತಹ ಮೋಕ್ಷಪ್ರದನಾಗಿರ್ತಕ್ಕಂಥ ಪರಮಾತ್ಮನ ಕಥಾಮೃತದ ಸಾರ. ಭಗವಂತನ ಕಥೆ ಅಲ್ಲ, ಕಥಾಮೃತದ ಸಾರ. ಪುರಾಣಾದಿಗಳಲ್ಲಿ ವೇದಗಳಲ್ಲಿ ಬೇಕಾದಷ್ಟು ಪರಮಾತ್ಮನ ಕಥೆ ಬಂದಿದೆ. ಅದರ ಸಾರ ಏನು, ತತ್ವ ಏನು ಅನ್ನೋದನ್ನ ಸಂಗ್ರಹ ಮಾಡಿ ನಿರೂಪಣೆ ಮಾಡ್ತಿದ್ದಾರೆ. ಭಗವಂತನ ಕಥೆಯ ಸಾರ ಏನು? ಪರಮಾತ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅನ್ನೋದೇ ಮುಖ್ಯವಾದ ಆ ಕಥೆಗಳು ಹೇಳೋದರ ಸಾರ. ಯಾವುದೇ ಭಗವಂತನ ಕಥೆ ಬರಲಿ, ಅದನ್ನ ಪರ್ಯವಸಾನ ಮಾಡಿಕೊಳ್ಳುವಾಗ ಪರಮಾತ್ಮ ಗುಣಪೂರ್ಣ ಅಂತ ನಾವು ತಿಳ್ಕೊಳ್ಬೇಕು. ಅವನಲ್ಲಿ ಯಾವ ದೋಷವೂ ಕೂಡ ಇಲ್ಲ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಅಂತಲೇ ಪರ್ಯವಸಾನ ಮಾಡಬೇಕು. ಆದ್ರಿಂದ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತಾ ಮೊದಲು ಕಾರುಣ್ಯ ಅನ್ನುವಂಥ ಗುಣವನ್ನ ಅದನ್ನ ವರ್ಣಿಸ್ತಾ ಇದ್ದಾರೆ. ಯಾಕೆ ಭಗವಂತನ ಕಾರುಣ್ಯವನ್ನೇ ಮೊದಲು ಹೇಳ್ತಿದ್ದಾರೆ ಅಂತಂದ್ರೆ, ಯಾರು ಏನು ಕಾರ್ಯ ಮಾಡಬೇಕಾದ್ರೂ ಭಗವಂತನ ಕಾರುಣ್ಯ ಬಹಳ ಮುಖ್ಯವಾಗಿ ಬೇಕಾದದ್ದು. ಪ್ರತಿಯೊಬ್ಬರಿಗೂ ಪರಮಾತ್ಮನ ಕರುಣಾ ಕವಚ ಇರಬೇಕು. ಕಾರುಣ್ಯ ಇದ್ರೆ ಮಾತ್ರ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ಅದನ್ನ ಚೆನ್ನಾಗಿ ಹೇಳ್ತಾರೆ ವಿಜೇಂದ್ರ ಸ್ವಾಮಿಗಳು. ಮನುಷ್ಯ ಎಷ್ಟು ಪಾಪ ಮಾಡಿರ್ತಾನೆ ಅಂತಂದ್ರೆ, ಅವನಿಗೆ ಏನ್ ಕರ್ಮ ಮಾಡಿದ್ರು ಕೂಡ ಆ ಪಾಪವನ್ನು ತೊಳ್ಕೊಳ್ಳಿಕ್ ಸಾಧ್ಯನೇ ಇಲ್ಲಂತೆ, ಅಷ್ಟು ಪಾಪ ಮಾಡಿರ್ತಾನ. ತಲೆಯಿಂದ ಹಿಡ್ಕೊಂಡು ಪಾದದವರೆಗೆ ಅವ್ರು ಹೇಳ್ತಾ ಬರ್ತಾರೆ. ತಲೆಯಿಂದ ಆರಂಭ ಮಾಡಿ ಪಾದದ ತನಕ ಪ್ರತಿಯೊಂದು ಅವಯವಗಳಿಂದ ಒಂದಲ್ಲ ಒಂದು ಪಾಪ ನಡೀತದೆ. ಅದು ಕ್ಷಣ ಕ್ಷಣಕ್ಕೆ ಯಾಮಕ್ಕೆ ನಡೀತದಂತ. ಅದೇ ಪುಣ್ಯವನ್ನು ವಿಚಾರ ಮಾಡಿದರೆ ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ ಅಪಿತು ಕ್ರಿಯತೆ ಸದಾಘ ಪೂಗ ಪ್ರತಿಯಾಮಂ ಸಕಲೇಂದ್ರಿಯೈರ್ಮುಕುಂದ. ಪ್ರತಿಯಾಮಕ್ಕೆ ಸಕಲೇಂದ್ರಿಯಗಳಿಂದ ಪಾಪ ಕರ್ಮ ನಡೀತಾ ಇರ್ತದೆ. ಸುಕೃತಂ ತಿಲ ಮಾತ್ರ ತುಲ್ಯಮೀಶ ಕ್ರಿಯತೇನೈವ ಮಯೈಕ ವತ್ಸರೇಪಿ. ಒಂದು ದಿನವೂ ಕೂಡ ತಿಲ ಮಾತ್ರದಷ್ಟು, ಒಂದು ಎಳ್ಳು ಕಾಳಿನಷ್ಟು ಪುಣ್ಯ ಮನುಷ್ಯನಿಂದ ನಡೆದಿರೋದಿಲ್ಲ. ಇಷ್ಟು ಪಾಪ ಸಂಘಟನೆ ಮಾಡಿಕೊಂಡಿರ್ತಕ್ಕಂಥ ಆ ಮನುಷ್ಯ ಏನಾದ್ರೂ ಪುಣ್ಯಕರ್ಮ ಮಾಡಿ ಆ ಪಾಪವನ್ನು ಪರಿಹಾರ ಮಾಡಿಕೊಳ್ತೇನೆ ಅಂತಂದ್ರೆ, ತಾನು ಮಾಡಿದಂಥ ಪುಣ್ಯ ಅವನ ಪಾಪದ ಪ್ರವಾಹದಲ್ಲಿ ಹೆಸರಿಲ್ಲದೆ ಕೊಚ್ಚಿ ಹೋಗ್ತದಂತೆ. ದೊಡ್ಡ ಪ್ರವಾಹದ ನದಿ ಪ್ರವಾಹವನ್ನ ಇದನ್ನ ಹಾಲು ಮಾಡಿಬಿಡ್ತೇನೆ ನಾನು ಅಂತ ಒಂದು ಬಿಂದು ಹಾಲು ಹಾಕಿದ್ರೆ ಯಾವ ಲೆಕ್ಕಕ್ಕೆ ಸಿಗ್ತದದು. ಆ ರೀತಿ ಪಾಪದ ಪ್ರವಾಹದಲ್ಲಿ ನಾವು ಮಾಡಿದ ಪುಣ್ಯ ಎಲ್ಲ ಹೆಸರಿಲ್ಲದೆ ಕೊಚ್ಚಿ ಹೋಗ್ತದಂತೆ. ಹಾಗಾದ್ರೆ ಪುಣ್ಯದಿಂದ ನಾವು ಪಾಪವನ್ನ ತೊಳ್ಕೊಂಡು ಸದ್ಗತಿಯನ್ನು ಪಡ್ಲಿಕ್ಕೆ ಸಾಧ್ಯವೇ? ಅಕಸ್ಮಾತ್ ಬಹಳ ಪ್ರಯತ್ನ ಪೂರ್ವಕವಾಗಿ ಹೆಚ್ಚೆಚ್ಚು ಪುಣ್ಯ ಮಾಡಿದರೂ ಕೂಡ ಆ ಮನುಷ್ಯನ ಪುಣ್ಯ ಬಹಳ ಉತ್ತಮರಿಗೆ ಅವರ ಪಾಪವನ್ನ ತೊಳಿಲಿಕ್ಕೆ ಮಟ್ಟಿಗೆ ಸಾಧ್ಯವಾದೀತು. ಒಳ್ಳೆ ಲೋಕ ಸಂಪಾದನೆ ಮಾಡ್ಲಿಕ್ಕಂತೂ ಆ ಪುಣ್ಯ ಅದು ಲೆಕ್ಕಕ್ಕೆ ಬರೋದಿಲ್ಲ. ಇದ್ದ ಪಾಪ ತೊಳೆಯೋದ್ರಲ್ಲೇ ಆದೀತು.
ಈ ಪಾಪವೇ ಹೋಗಿಬಿಡ್ತದೆ, ಇದು ಪುಣ್ಯವೇ ಪಾಪದ ಪ್ರವಾಹದಲ್ಲಿ ಹೋಗ್ತದೆ. ಇನ್ನೇನಾದ್ರೂ ಹೆಚ್ಚು ಮಾಡಿದ್ರೆ ಆ ಪಾಪವನ್ನ ಮಾರ್ಜನ ಮಾಡಬಹುದು. ಆದ್ರೆ ಒಳ್ಳೆ ಲೋಕ, ಇದನ್ನೆಲ್ಲ ಸದ್ಗತಿ, ಇದನ್ನೆಲ್ಲ ಪಡೀಬೇಕಾಗಿದ್ರೆ ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಅದರಿಂದ ಕೊನೆಗೆ ಅವರು ಕೇಳ್ತಾರೆ, ನಾನು ನನ್ನ ಕರ್ಮದಿಂದ, ನಾನು ಮಾಡಿದ ಯಜ್ಞ ಯಾಗ ಪುಣ್ಯದ ಬಲದಿಂದ ನಾನು ಒಳ್ಳೆಯ ಲೋಕವನ್ನ ಸಾಧಿಸ್ತೇನೆ ಅಂತ ನಾನು ಹೇಳೋದಿಲ್ಲ. ನಿನ್ನ ಕರುಣೆ ಒಂದು ಬೇಕಷ್ಟೆ. ನಿನ್ನ ಕರುಣೆ ಇದ್ರೆ ಮಾತ್ರ ನಾವು ಉತ್ತಮವಾದಂತಹ ಲೋಕವನ್ನ ಪಡಿಬಹುದು. ಕರುಣೆ ಇಲ್ಲದಿದ್ದರೆ ಸಾಧ್ಯವೇ. ನಮ್ಮ ಕರ್ಮದಿಂದ ನಾವು ಒಳ್ಳೆ ಲೋಕ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಕರುಣಾಂ ಕುರು ಮಯ್ಯತೋ ದಯಾಲೋ ಅಂತ. ಅದರಿಂದ ದಯಾಳುವಾಗಿ ನೀನು ಕರುಣೆ ಮಾಡು, ಅದರಿಂದ ನಾವು ಉದ್ಧಾರ ಆಗ್ತೇವೆ ಅಂತ ಕೇಳ್ಕೊಂಡಿದ್ದಾರೆ. ಅದರಿಂದ ನಾವು ಯಾವ ರೀತಿಯಲ್ಲಿಯೂ ಪರಮಾತ್ಮನನ್ನ ನೈವೇದ್ಯದಿಂದಾಗ್ಲಿ, ಇನ್ನೇನೋ ಬಲಿಹರಣ ಮಾಡಿ ಬೇಕಾದಷ್ಟು ಇದನ್ನು ಮಾಡಿದಂತೆ ಆ ರೀತಿಯಾಗಿ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ನೀನು ಕರುಣೆ ತೋರು ಅಂತ ಅವನನ್ನು ಪ್ರಾರ್ಥನೆ ಮಾಡಬೇಕು. ಆದ್ರಿಂದ ಮೊಟ್ಟ ಮೊದಲು ಕರುಣಾಸಂಧಿ ಅಂತ ಮಾಡಿ ಹೇಗೆ ಭಗವಂತ ಕಾರುಣ್ಯ ಮೂರ್ತಿಯಾಗಿದ್ದಾನೆ ಅಂತ ಅನೇಕ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ತಾರೆ. ಮೊದಲೊಂದು ಮಾತು, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳಿಹ ಪರಂಗಳಲಿತ್ತು ಸಲಹುವುದು, ಭುವನ ಪಾವನವೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟ ಆಲಿಪದು ಭೂಸುರರು ದಿನದಿನದಿ. ಮಂಗಳಾಚರಣೆ ಆದಮೇಲೆ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಹ ಅಂತ ವ್ಯಾಸರು ಭಾಗವತ ಕೇಳಲಿಕ್ಕೆ ಎಲ್ರಿಗೂ ಆಮಂತ್ರಣ ಕೊಡ್ತಾ ಇದ್ದಾರೆ. ಪಿಬತ ಭಾಗವತಂ ರಸಂ ಆಲಯಂ, ಲಿಂಗದೇಹ ಲಯ ಆಗುವ ತನಕ ಭಾಗವತ ರಸವನ್ನ, ಭಾಗವತಾಮೃತವನ್ನ ಪಾನ ಮಾಡ್ರಿ ಅಂತ ಕೇಳ್ಕೊಂಡಂತೆ ಜಗನ್ನಾಥದಾಸರು ಹೇಳ್ತಿದ್ದಾರೆ. ಪರಮಾತ್ಮನ ಕಥಾ ಶ್ರವಣ ಮಾಡಿದರೆ ಶ್ರವಣ ಮನಕಾನಂದವೀವುದು. ಶ್ರವಣ ಮಾಡಿದರೆ ಸಾಕು, ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳೆಲ್ಲ ದೂರವಾಗಿ ಮನಸ್ಸು ತಿಳಿ ಆಗ್ತದೆ. ಇವತ್ತು ಎಲ್ಲ ಮಾನಸಿಕ ರೋಗ ತಜ್ಞರು ವಿಚಾರ ಮಾಡಬೇಕಾದ, ಏನೇನೋ ಮಾನಸಿಕ ರೋಗಗಳಿಂದ ಡಾಕ್ಟರ್ ಹತ್ರ ಹೋಗ್ತಾರೆ. ಡಿಪ್ರೆಷನ್, ಮೆಂಟಲ್ ಡಿಪ್ರೆಷನ್ ಅಂತಾರೆ. ಡಿಪ್ರೆಷನ್ಗೆ ಏನ್ ಮಾಡಬೇಕು, ಏನೇನೋ ಹೇಳ್ತಾರೆ. ಅವ್ರು ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಕೂಡ್ಸ್ಕೊಂಡು ಮಾತಾಡ್ತಾರೆ. ಮಾನಸಿಕ ರೋಗಕ್ಕೆ ಮನಸ್ಸಿನಲ್ಲಿ ಏನಾದ್ರೂ ತಳಮಳ ಆಗಿದ್ರೆ, ಅಶಾಂತಿ, ಮನೆಯಲ್ಲಿ ಕಿರಿಕಿರಿಯಾಗಿ ಏನಾದ್ರೂ ತೊಂದರೆ ಆಗಿದ್ರೆ, ಅದು ಪರಿಹಾರ ಆಗಬೇಕಾಗಿದ್ರೆ ಒಂದೇ ಒಂದು ಉಪಾಯ, ಶ್ರವಣ ಮನಕಾನಂದ ಬೀವುದು. ಪರಮಾತ್ಮನ ಕಥಾಶ್ರವಣ ಮಾಡಬೇಕು, ತಾನಾಗೆ ಮನಸ್ಸು ತಿಳಿ ಆಗ್ತಾ ಹೋಗ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಶಾಪಹಂ ಅಂತಾರೆ ಭಾಗವತದಲ್ಲಿ. ಭಗವಂತನ ಕಥಾಮೃತ ತಪ್ತ ಜೀವನಂ. ತಪ್ತ ಜೀವನಂ ಅಂದ್ರೆ ಸಂಸಾರದಲ್ಲಿ ನೊಂದವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತನ್ನುವಷ್ಟು ನೊಂದವರಿಗೂ ಕೂಡ ಪುನಃ ಜೀವನಂ ಬದುಕಬೇಕು ಅಂತ ಮನಸ್ಸು ಅಷ್ಟು ತಿಳಿ ಆಗ್ತದಂತೆ. ತಪ್ತ ಜೀವನಂ. ರಾಮದೇವರ ಕಥೆ ಕೇಳಿ ಅಂತೂ ಆ ಸಂಪಾತಿ ಅನ್ನೋ ಪಕ್ಷಿಗೆ ಸುಟ್ಟು ಹೋದಂಥ ರೆಕ್ಕೆ ಚಿಗಿರ್ತಂತೆ. ರಾಮಾಯಣದಲ್ಲಿ ಬರ್ತದೆ, ಸಂಪಾತಿ ಪಕ್ಷಿ ಸೂರ್ಯಮಂಡಲಕ್ಕೆ ಹಾರಿ ರೆಕ್ಕೆ ಸುಟ್ಟುಕೊಂಡಿತ್ತು. ಸುಟ್ಟು ಹೋದಂಥ ರೆಕ್ಕೆ ಪುನಃ ಚಿಗಿರ್ತದಕ್ಕೆ. ಹೇಗೆ ಚಿಗಿರ್ತು? ಎಲ್ಲೋ ಒಂದು ಕಡೆ ಮಹೇಂದ್ರ ಪರ್ವತದಲ್ಲಿ ಬಿದ್ದಿದೆ ಸಂಪಾತಿ ಪಕ್ಷಿ. ಅಲ್ಲೆಲ್ಲ ಕಪಿಗಳು ಬಂದಿದ್ವು. ಬಂದಂತಹ ಕಪಿಗಳಿಗೆ ಇನ್ನು ಮುಂದೆ ಸಮುದ್ರ ಇದೆ, ನಮಗೆಲ್ಲೂ ಸೀತೆಯನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ, ಇಲ್ಲೇ ಪ್ರಾಯೋಪವೇಶ ಕೂತು ಬಿಡೋಣ ಅಂತ ಆ ಮರಣ ಪರ್ಯಂತ ಉಪವಾಸ ಕೂಡೋದು ಅಂತ ತೀರ್ಮಾನ ಮಾಡಿದ್ರು. ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಆಗದೆ ಕಪಿಗಳೆಲ್ಲ ಉಪವಾಸ ಕೂತು ಸಾಯೋಣ ಅಂತ ತೀರ್ಮಾನ ಮಾಡಿ ಕೂತು. ಅಂತಹ ಪ್ರಸಂಗ ಬಂದಿತ್ತು. ಆವಾಗ ಯಾವುದೋ ಕಪಿ ಹೇಳಿತಂತೆ, ಹಾಗಿದ್ರೂ ಉಪವಾಸ ಕೂತಿದ್ದೀವಿ ಪ್ರಾಯೋಪವೇಶ ಅಂತ, ಸುಮ್ಮನೆ ಉಪವಾಸದಲ್ಲಿ ಸಾಯೋದಕ್ಕಿಂತ ಯಾರಿಗಾದ್ರೂ ಗೊತ್ತಿದ್ರೆ ಆ ರಾಮನ ಕಥೆ ಹೇಳ್ರಿ ಅಂತ ಒಂದು ಕೋತಿ. ಹುಡುಕ್ಲಿಕ್ಕೆ ಬಂದಿದ್ದಾವೆ, ಯಾರ ರಾಮ ಅಂತ ಕಥೆನೇ ಗೊತ್ತಿಲ್ಲ ಅವ್ರು. ಒಂದು ಕೋತಿ ಕೇಳಿತು, ಯಾರದು ರಾಮ ಅಂದ್ರೆ ಏನು, ಸೀತೆ ಯಾರ ಸೀತೆ ಏನು, ಅದರ ಚರಿತ್ರೆ ಹೇಳಬೇಕು ಅಂದಾಗ ಗೊತ್ತಿದ್ದವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಆ ರಾಮನ ಕಥೆಯನ್ನ ಒಂದು ಕಪಿ ಹೇಳ್ತಾ ಇದೆ, ಉಳಿದ ಕಪಿಗಳೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದಾವೆ. ಅಲ್ಲಿ ನಡೆದ ಚಮತ್ಕಾರ ಅಂದ್ರೆ ಅದೇ ಜಾಗದಲ್ಲಿ ಸಂಪಾತಿ ಪಕ್ಷಿ ರೆಕ್ಕೆ ಸುಟ್ಟುಕೊಂಡು ಬಿದ್ದಿತ್ತು. ಯಾವುದೋ ಕಪಿ ಹೇಳ್ತಕ್ಕಂಥ ರಾಮನ ಕಥೆ ಕೇಳ್ತಾ ಕೇಳ್ತಾ ಅದಕ್ಕಾದ ಪರಿಣಾಮ ಏನು ಅಂತಂದ್ರೆ ಸುಟ್ಟು ಹೋದ ರೆಕ್ಕೆ ಚಿಗಿರ್ಲಿಕ್ಕೆ ಶುರುವಾಯ್ತು. ರೆಕ್ಕೆ ಚಿಗುರ್ತಾ ಬಂತು. ಎಷ್ಟೋ ವರ್ಷದ ಹಿಂದೆ ಸುಟ್ಟು ಹೋಗಿದೆ. ಸ್ವಲ್ಪ ರೆಕ್ಕೆಯೆಲ್ಲ ಮೂಡಿದ ಮೇಲೆ ಆಶ್ಚರ್ಯ ಆಯ್ತು. ಅದು ಹಾರಿ ಬಂದು ಹತ್ತಿರ ಬಂದು ಮತ್ತೆ ಕೇಳಿತಂತೆ,
ಇನ್ನೊಂದ್ಸಲ ಹೇಳ್ರಿ ರಾಮನ ಕಥೆ ಅಂತ. ಇನ್ನೊಂದ್ ಸ್ವಲ್ಪ ರೆಕ್ಕೆ ಉದ್ದ ಆಗ್ಲಿ. ಮತ್ತು ಪುನಃ ರಾಮನ ಕಥೆ ಹೇಳಿದಾಗ ಸಾಕಷ್ಟು ಅದರ ರೆಕ್ಕೆ ಮೂಡಿದಾಗ ಅದೇ ಕಪಿ ಹೇಳ್ತಾ ಇದೆ, ಆ ಸಂಪಾತಿ ಪಕ್ಷಿ ಹೇಳಿತು, ಎಷ್ಟೋ ವರ್ಷದಿಂದ ನಾನು ರೆಕ್ಕೆ ಸುಟ್ಟುಕೊಂಡು ಇಲ್ಲಿ ಬಿದ್ದಿದ್ದೆ. ಇವತ್ತು ರಾಮನ ಕಥೆ ಕೇಳಿ ನನಗೆ ಸುಟ್ಟು ಹೋದಂತ ರೆಕ್ಕೆ ಚಿಗುರಿದೆ. ಅದರಿಂದ ನಾನು ಮೊದಲು ರಾಮನ ಸೇವೆ ಮಾಡಬೇಕು, ಏನ್ ಮಾಡ್ಲಿ? ಕಪಿಗಳೆಲ್ಲ ಹೇಳಿದವು, ಇದೇ ರೆಕ್ಕೆಯಿಂದ ಎತ್ತರಕ್ಕೆ ಹಾರು, ಈ ಸಮುದ್ರದ ಆಚೆಗೆ ಏನಿದೆ ಅಂತ ನೋಡಿ ನಮಗೆ ಹೇಳು, ಅಲ್ಲಿ ಸೀತಾದೇವಿ ಇದ್ದಾಳೋ ಇಲ್ವೋ ನೋಡಿ ಹೇಳು ಅಂತ ಒಂದು ಕಪಿಗಳು. ಆ ಸಂಪಾತಿ ಪಕ್ಷಿ ಬಹು ಎತ್ತರಕ್ಕೆ ಹಾರಿತು, ನೋಡಿತು ಗೃಧ್ರ ದೃಷ್ಟಿ. ನೋಡಿದಾಗ ಆ ಲಂಕಾಪಟ್ಟಣ, ಅಶೋಕವನ, ಅಲ್ಲಿ ಸಿಂಶಪಾ ವೃಕ್ಷದ ಬುಡದಲ್ಲಿ ಸೀತಾದೇವಿ ಕೂತಿರೋದು ಎಲ್ಲ ಕಾಣಿಸ್ತು. ಮೊದಲೇ ಹೇಳಿತಂತ ಸಂಪಾತಿ ಪಕ್ಷಿ, ಸೀತಾದೇವಿ ಜೀವಂತವಾಗಿದ್ದಾಳೆ, ಲಂಕಾಪಟ್ಟಣದಲ್ಲಿ ಅಶೋಕವನದಲ್ಲಿದ್ದಾಳೆ. ಎಲ್ಲ ವೃತ್ತಾಂತವನ್ನ ಆ ಸಂಪಾತಿ ಪಕ್ಷಿ ಹೇಳಿ. ರಾಮನ ಕಥೆ ಕೇಳಿ ಸುಟ್ಟು ಹೋದರಕ್ಕೆ ಚಿಗಿರ್ತು, ಬಹಳ ಎತ್ತರಕ್ಕೆ ಹಾರಿತು, ಲಕ್ಷ್ಮೀ ಸ್ವರೂಪಳಾಗಿರತಕ್ಕಂತಹ ಸೀತಾದೇವಿಯನ್ನ ಮೊಟ್ಟ ಮೊದಲು ನೋಡಿತು. ಇದೆಲ್ಲ ಯಾವುದರ ಪರಿಣಾಮ ಅಂತಂದ್ರೆ ಪರಮಾತ್ಮನ ಕಥಾಮೃತವನ್ನ ಶ್ರವಣ ಮಾಡಿದ್ದಕ್ಕೆ ಹೀಗಾಯ್ತು. ಆದ್ರಿಂದ ತವ ಕಥಾಮೃತಂ ತಪ್ತ ಜೀವನಂ, ಸುಟ್ಟು ಹೋದರಕ್ಕೆಯನ್ನು ಬದುಕಿಸ್ತು. ಸಂಸಾರದಲ್ಲಿ ನೊಂದವರನ್ನೂ ಕೂಡ ಬದುಕಿಸ್ತಕ್ಕಂತಹದ್ದು ಪರಮಾತ್ಮನ ಕಥಾಮೃತ. ಅದಕ್ಕೆ ಹೇಳಿದ್ರು ಶ್ರವಣ ಮನಕಾನಂದವೀವುದು. ಭಗವಂತನ ಕಥಾ ಶ್ರವಣ ಮಾಡಿದರೆ ಮನಸ್ಸಿನಲ್ಲಿರೋ ದುಃಖ ದುಮ್ಮಾನಗಳೆಲ್ಲ ದೂರವಾಗಿ ಮನಸ್ಸು ತಿಳಿ ಆಗ್ತದೆ ಪರಮಾತ್ಮನ ಕಥೆ ಕೇಳಿ. ಅದು ಹೇಗೆ ಆಗ್ತದೆ ಏನು ಅಂತ ಅದನ್ನ ವಿವರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ದಿವಸ ಕೇಳ್ತಾ ಹೋದ್ರೆ ತಾನೇ ಮನಸ್ಸು ತಿಳಿ ಆಗ್ತದೆ. ಭವಜನಿತ ದುಃಖಗಳ ಕಳೆಯುವುದು, ಸಂಸಾರದಲ್ಲಿ ಏನಾದ್ರೂ ದುಃಖಗಳು ಬಂದಿದ್ರೆ ಅದೆಲ್ಲ ಪರಿಹಾರ ಆಗ್ತದೆ. ಇದೆಲ್ಲ ಕ್ಷುದ್ರ. ಪರಮಾತ್ಮನ ಕಥಾ ಶ್ರವಣ ಮಾಡಿದಾಗ ಈ ಸಾಂಸಾರಿಕ ದುಃಖಗಳು ಇದು ಲೆಕ್ಕಕ್ಕೆ ಇಲ್ಲ ಅನಿಸಿಬಿಡುತ್ತೆ. ವಿವಿಧ ಭೋಗಗಳು ಇಹ ಪರಂಗಳಲ್ಲಿತ್ತು ಸಲಹುವುದು. ಇಹಲೋಕದಲ್ಲಿ ಪರಲೋಕದಲ್ಲಿ ಪರಮಾತ್ಮನ ಕಥಾಮೃತ ಶ್ರವಣ ಮಾಡಿದವರಿಗೆ ಎರಡು ಲೋಕದಲ್ಲಿಯೂ ಕೂಡ ಅವರ ಅಭೀಷ್ಟ ಸಿದ್ಧಿ ಆಗ್ತದೆ. ಭುವನ ಪಾವನ ವೆನಿಪ ಲಕುಮೀಧವನ ಮಂಗಳ ಕಥೆಯ, ಇದೇ ಪರಮ ಮಂಗಳವಾದಂತಹ ಕಥೆ. ಬಾಕಿ ಕಥೆಗಳೆಲ್ಲ ಮಂಗಳ ಕಥೆ ಅಲ್ಲ. ಭಾಗವತದಲ್ಲಿ ಹೇಳ್ತಾರೆ, ಉಳಿದ ಚರಿತ್ರೆಗಳು ಏನೇನೋ ವಾರ್ತೆಗಳನ್ನ ನಾವು ಕೇಳ್ತೇವೆ, ತದ್ ವಾಯಸಂ ತೀರ್ಥ ಮುದಾ ಉಶಂತಿ. ವಾಯಸ ತೀರ್ಥ ಅಂತ ಅದನ್ನು ಕರೆದಿದ್ದ. ವಾಯಸ ತೀರ್ಥ, ಹಂಸತೀರ್ಥ ಅಂತ ಎರಡು. ಹಂಸತೀರ್ಥ ಅಂದ್ರೆ ಹಂಸಗಳು ಮುಳುಗು ಹಾಕ್ತಕ್ಕಂತಹ ಮಾನಸ ಸರೋವರ, ಅದು ಹಂಸತೀರ್ಥ. ಹಂಸಗಳು ಮುಳುಗುವಂತ ನೀರು ಹಂಸತೀರ್ಥ. ವಾಯಸತೀರ್ಥ ಅಂದ್ರೆ ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ತೆಗ್ಗಿನಲ್ಲಿ ನೀರು ನಿಂತಿರ್ತದೆ, ಕ್ರಿಮಿಕೀಟಗಳು ಆವರಿಸಿರ್ತಾವೆ, ಅಂಥ ಕೊಳಚೆ ನೀರಿನಲ್ಲಿ ಕಾಗೆ ಮುಳುಗಿ ಹಾಕಿ ಹೋಗ್ತದೆ. ಕಾಗೆಗೆ ಅದೇ ಬೇಕು, ಕಾಗೆಗೆ ಬೇಕಾದ್ದೇ ಅದರ ಅಭಿರುಚಿನೇ ಹಾಗೆ. ವನೇಶು ತ್ಯಕ್ತಮಾಕಂದಹ ಕಾಕೋ ನಿಂಬಮಪೇಕ್ಷತೆ ಅಂತಾರೆ. ಬೇಕಾದಷ್ಟು ಮಾವಿನ ಗಿಡ ಇರ್ತದೆ, ಆದ್ರೆ ಕಾಗೆ ಹೋಗಿ ಕೂಡೋದು ಬೇವಿನ ಮರಕ್ಕೆ. ಮಾವಿನ ಮರಕ್ಕೆ ಕಾಗೆ ಬರೋದಿಲ್ಲ, ಅದು ಬೇವಿನ ಮರಕ್ಕೆ ಹೋಗ್ತದೆ, ಬೇವಿನ ಹಣ್ಣಿಂದ ತಿಂತದೆ ಆ ಕಹಿದು. ಅದು ಮುಳುಗ್ ಹಾಕೋದು ಆ ಕೊಳಚೆ ನೀರಿನಲ್ಲೇ. ಹಾಗೆ ವಾಯಸತೀರ್ಥ ಅಂತ ಭಾಗವತದಲ್ಲಿ ಕರೆದಿದ್ದಾರೆ. ಯಾವುದನ್ನು ಓದಬಾರದು, ಯಾವುದು ವ್ಯಾಸಪೀಠದಲ್ಲಿ ಇಡ್ಲಿಕ್ಕೆ ಯೋಗ್ಯವಲ್ಲ, ಯಾವುದು ಸರಸ್ವತಿ ಪೂಜೆಗೆ ನವರಾತ್ರಿಯಲ್ಲಿ ಪೂಜೆಗೆ ಇಡ್ಲಿಕ್ಕೆ ಯೋಗ್ಯ ಅಲ್ಲ, ಅಂಥ ಪುಸ್ತಕಗಳೆಲ್ಲ ಅದು ವಾಯಸತೀರ್ಥ. ಹಂಸತೀರ್ಥ ಅಂತಂದ್ರೆ ಪರಮಹಂಸರು ಸನ್ಯಾಸಿಗಳು ಯಾವುದನ್ನು ಓದಬಹುದೋ ಅಂಥ ಗ್ರಂಥ ಅದು ಹಂಸತೀರ್ಥ. ಇದು ಪರಮಾತ್ಮನ ಕಥೆ. ಭುವನ ಪಾವನ ವೆನಿಪ, ಜಗತ್ತಿನಲ್ಲೇ ಪರಮ ಪಾವನ ಲಕುಮೀಧವನ ಮಂಗಳ ಕಥೆ. ಇಂಥ ಮಂಗಳ ಕಥೆಯನ್ನ ಪರಮೋತ್ಸವದೇ ಕಿವಿಗೊಟ್ಟಾಲುಪುದು. ಯಾವತ್ತು ಎಲ್ಲಿ ಪ್ರವಚನ ನಡೀತಾ ಇದೆ ಅಂತ ಸುದ್ದಿ ತಿಳಿತದೆ, ಅದೇ ಸುದಿನ, ಅದೇ ಉತ್ಸವ. ಜಗನ್ನಾಥದಾಸರು ಹೇಳೋ ಉತ್ಸವ ಅಂದ್ರೆ ಇದೆ. ಪರಮಾತ್ಮನ ಕಥಾ ಕೇಳೋ ದಿವಸವೇ ಪರಮೋತ್ಸವ ಅಂತ ಭಾವಿಸ್ಬೇಕು. ಇವತ್ತು ದೇವರ ಉತ್ಸವ ನಡೀತು ಅಂತಂದ್ರೆ ಒಂದಿಷ್ಟು ಭಗವಂತನ ಗುಣಗಾನ ನಡೀತು, ಆ ಗುಣಕೀರ್ತನೆ ನಡೆದದ್ದನ್ನು ಕೇಳಿದ್ದೇವೆ ಅಂದ್ರೆ ಅದೇ ಉತ್ಸವ. ತದೇವ ಶಶ್ವನ್ ಮನಸೋ ಮಹೋತ್ಸವಂ ಅಂತ, ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ. ಭಗವಂತನ ಗುಣಗಾನ ಮಾಡೋದೇ ಅದೇ ಸುದಿನ, ಆ ದಿವಸವೇ ಪರಮ ಉತ್ಸವದ ದಿನ. ಅದರಿಂದ ಪರಮಾತ್ಮನ ಮಂಗಳ ಕಥೆಯನ್ನ ಪರಮೋತ್ಸವದಿ ಅಂದ್ರೆ ಉಲ್ಲಾಸದಲ್ಲಿ, ಉತ್ಸವದಲ್ಲಿ ಕಿವಿಗೊಟ್ಟು ಆಲಿಪದು ಭೂಸುರರು ದಿನ ದಿನದಿ. ಪ್ರತಿನಿತ್ಯ ಕಿವಿಗೊಟ್ಟು ಕೇಳ್ರಿ ಅಂತ ಹೇಳಿ, ಮತ್ತೆ ಕನ್ನಡದಲ್ಲಿ ನೀವು ಹರಿಕಥಾಮೃತಸಾರ ಬರೆದಿದ್ದೀರಿ, ಕನ್ನಡ ಪದ್ಯ.
ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಏನಾದ್ರೂ ಯಾರಿಗಾದ್ರೂ ಅನುಮಾನ ಬರಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮಾತು, ನಾನೊಬ್ಬ ಸಾಧಾರಣ ಮನುಷ್ಯ, ನನ್ನ ಮಾತು ಅಂಥ ಅಪೌರುಷೇಯವಾದ ವೇದದ ಮಾತಿನಂತೆ ನಂದೇನಲ್ಲ. ಆದರೂ ಕೂಡ ನನ್ನ ಮಾತು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಯೋಚನೆ ಮಾಡಿ. ಆಡಿದವರು ಎಂಥವರು ಅಂತ ಯೋಚನೆ ಮಾಡೋದು ಬೇಡ, ಆಡಿದ ಮಾತು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಯೋಚಿಸಿ. ನಾನಾಡುವ ಮಾತು ಪರಮಾತ್ಮನ ಗುಣಕೀರ್ತನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಮಾತು, ಪರಮಾತ್ಮನಿಗೆ ಸಂಬಂಧಪಟ್ಟ ಮಾತಾದ್ದರಿಂದ ಇದನ್ನು ನೀವು ಮಾನ್ಯ ಮಾಡಬೇಕು ಅಂತಾರೆ. ಮಳೆಯ ನೀರು ಓಣಿಯಲ್ಲಿ ಪರಿಯಲು ಬಳಸರು ಊರೊಳಗಿದ್ದ ಜನರು, ಆ ಜಲವು ಹೆದ್ದೊರೆಗೂಡೆ ಮಜ್ಜನ ಪಾನಗೈದಪರು. ಮಳೆ ನೀರು ಓಣಿಯಲ್ಲಿ ಹರಿತಾ ಇದ್ದಾಗ ಯಾರೂ ಅದರಲ್ಲಿ ಸ್ನಾನ ಮಾಡೋದಿಲ್ಲ, ಪಾನ ಮಾಡೋದಿಲ್ಲ, ಏನಿಲ್ಲ. ಅದೇ ನೀರು ಗಂಗಾ ನದಿಗೆ ಸೇರಿತು ಅಂತಂದ್ರೆ ಎಲ್ಲರೂ ಮುಳುಗ್ತಾರೆ. ಓಣಿಯಲ್ಲಿ ಹರಿತಾ ಇದ್ದಾಗ ಅದಕ್ಕೆ ಬೆಲೆ ಇಲ್ಲ. ಅದೇ ಓಣಿಯಲ್ಲಿ ಹರಿಯೋ ನೀರು ಗಂಗಾ ನದಿಗೆ ಸೇರಿತು ಅಂತಂದ್ರೆ ಅದಕ್ಕೆ ಎಲ್ಲರೂ ಬೆಲೆ ಕೊಡ್ತಾರೆ. ಅದರಂತೆ ನನ್ನ ಮಾತು ಬಾಕಿ ಕಡೆ ಹರಿದ್ರೆ ಅದು ಓಣಿಯಲ್ಲಿರೋ ನೀರಾಗ್ತದೆ. ಆದರೆ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಮಾತಾದ್ರಿಂದ ಅದನ್ನು ನೀವು ಗೌರವಿಸಬೇಕು. ಟೀಕಾಕೃತ್ಪಾದರು ಇದೇ ಮಾತು ಹೇಳಿದ. ಗಂಗಾ ಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿರ್ಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧರ್ಥಂ ಸಂಗಮ್ಯಂತೆ ಗುರೋರ್ಗಿರಹ. ಜಯತೀರ್ಥರಂಥವ್ರು ಹೇಳಿದ ಮಾತು. ನನ್ನ ಮಾತು ಯಾವುದೋ ಬೀದಿಯ ನೀರಿನಂತೆ ಇರಬಹುದು, ಆದರೆ ಗಂಗಾ ಸಂಗೇನ ನೈರ್ಮಲ್ಯಂ, ಬೀದಿಯಲ್ಲಿ ಹರಿಯುವ ನೀರು ಕೂಡ ಗಂಗಾ ಸಂಗವನ್ನು ಪಡೆದಾಗ ನಿರ್ಮಲ ಆಗ್ತದೋ ಇಲ್ಲ. ಅದರಂತೆ ಆಚಾರ್ಯರ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದಂಥ ನನ್ನ ಮಾತು ಗಂಗಾ ಸಂಗವನ್ನು ಹೊಂದಿದಂಥ ಬೀದಿಯ ನೀರು ಅಂತ ಭಾವಿಸಿ, ಇದು ನಿರ್ಮಲವಾಯಿತು ಅಂತ ಭಾವಿಸಿ ಇದನ್ನ ಎಲ್ಲರೂ ಸ್ವೀಕಾರ ಮಾಡ್ರಿ ಅಂತಂತಾಯಿದ್ದಾರೆ. ಹಾಗೆ ಅದೇ ಮಾದರಿಯಲ್ಲಿ ಜಗನ್ನಾಥದಾಸರು ಮಳೆಯ ನೀರು ಓಣಿಯಲ್ಲಿ ಪರಿಯಲು ಬಳಸಲು ಊರೊಳಗಿದ್ದ ಜನರು, ಯಾರು ಬಳಸೋದಲ್ಲ, ಗಂಗಾ ನದಿಗೆ ಸೇರಿದಾಗ ಮಜ್ಜನ ಪಾನಗೈದಪರು, ಅದೇ ನೀರಿನಲ್ಲಿ ಮಜ್ಜನ ಪಾನ ಮಾಡ್ತಾರೆ. ಅದರಂತೆ ಕಲುಷ ವಚನಗಳಾದರೆಯೂ ನನ್ನ ಮಾತು ಅದರಲ್ಲಿ ಏನಾದ್ರೂ ಲೋಪ ಇರಬಹುದು, ದೋಷ ಇರಬಹುದು, ಪ್ರಾಕೃತ ಭಾಷೆ ಅಂತ ಆಗಿರಬಹುದು. ಆದರೂ ಕೂಡ ಪಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪಕ್ಕುದರಿಂದ ಮಾಂಡಪರೆ ಮಹೀಸುರರು. ಈ ನನ್ನ ಮಾತು ಪ್ರಾಕೃತ ಭಾಷೆಯಲ್ಲಿದ್ದಂಥ ಹರಿಕಥಾಮೃತ ಸಾರ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತಂದ್ರೆ ಗಂಗಾ ಜನಕನಾಗಿರತಕ್ಕಂಥ ಪರಮಾತ್ಮನ ಪಾದ ಮಹಿಮೆಯನ್ನು ಹೇಳ್ತಕ್ಕಂಥ ಮಾತು. ಆದ್ರಿಂದ ಗಂಗಾ ಸಂಗವನ್ನು ಹೊಂದಿದಂಥ ಬೀದಿಯ ನೀರಿನಂತೆ ಇದನ್ನ ಮಾನ್ಯ ಮಾಡಲೇಬೇಕು ಅನ್ನುವ ಮಾತಾಡಿ, ಯಾವುದಾದ್ರೇನು ಪೌರಾಣ ಪ್ರಾಕೃತ ಇರಪಿ ಅಂತಾರೆ ಭಾಗವತ ಏಕಾದಶ ಸ್ಕಂದದಲ್ಲಿ. ಭಗವಂತನನ್ನು ಸ್ತೋತ್ರ ಮಾಡುವಾಗ ಪುರಾಣಗಳಲ್ಲಿ ಬಂದು ಅಪೌರುಷೇಯ ವೇದದಿಂದಲೂ ದೇವರ ಪೂಜೆ ಮಾಡಬೇಕು, ಪುರಾಣದಲ್ಲಿ ಬಂದ ಸ್ತೋತ್ರಗಳಿಂದಲೂ ಮಾಡಬೇಕು. ಪೌರಾಣಿ ಪ್ರಾಕೃತ ಇರಪಿ, ಪ್ರಾಕೃತ ಭಾಷೆಯಲ್ಲಿ ಬಂದ ಸ್ತೋತ್ರಗಳಾದರೂ ಪರಮಾತ್ಮನಲ್ಲಿ ಮಾಡಬೇಕು ಅಂತಿದೆ. ಆದ್ರಿಂದ ಭಗವಂತನ ಪಾದ ಮಹಿಮೆಗೆ ಸಂಬಂಧಪಟ್ಟದ್ದು ನೀವು ಸ್ವೀಕಾರ ಮಾಡಿರಿ ಅಂತ ಹೇಳಿ ಭಗವಂತನ ಕಾರುಣ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಅದನ್ನು ಸಂಗ್ರಹ ಮಾಡಿ ನಿರೂಪಣೆ ಮಾಡ್ತೇನೆ. ಸುಮಾರು 15 ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಪರಮಾತ್ಮ ಎಲ್ಲೆಲ್ಲಿ ಕಾರುಣ್ಯ ತೋರಿಸಿದ್ದಾನೆ ಅನ್ನೋದಕ್ಕೆ ಪುರಾಣಗಳನ್ನೆಲ್ಲ ವಿಮರ್ಶೆ ಮಾಡಿ, ಭಾಗವತ, ಭಾರತ ಇತ್ಯಾದಿಗಳನ್ನ ವಿಚಾರ ಮಾಡಿ 15 ನಿದರ್ಶನಗಳನ್ನು ಕೊಟ್ಟು ಜಗನ್ನಾಥದಾಸರು ಎಲ್ಲೆಲ್ಲಿ ಪರಮಾತ್ಮ ಕಾರುಣ್ಯ ತೋರಿಸಿದ್ದಾನೆ ನೋಡ್ರಿ, ಎಂಥೆಂಥವ್ರ ಮೇಲೆ ತೋರಿಸಿದ್ದಾನೆ, ಯಾವ್ಯಾವ ಅಪರಾಧ ಮಾಡಿದಾಗ ತೋರಿಸಿದ್ದಾನೆ, ಇದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಮೊದಲು ಅವರು ಕೊಡ್ತಕ್ಕಂತಹ ಒಂದು ನಿದರ್ಶನ ಅಂತಂದ್ರೆ ಅರ್ಜುನ ಮತ್ತು ದುರ್ಯೋಧನಂದು. ಅರ್ಜುನ ದುರ್ಯೋಧನನ ಮೇಲೆ ತೋರಿಸಿದಂತಹ ಕಾರುಣ್ಯ ನೋಡ್ರಿ ಅಂತ. ಅರ್ಜುನ ಅವನಂತೂ ಗೀತಾಶಾಸ್ತ್ರವನ್ನೇ ಭಗವಂತನಿಂದ ಕೇಳ್ತಕ್ಕಂಥ ಯೋಗ್ಯತೆ ಹೊಂದಿದವನು. ದುರ್ಯೋಧನ ಕಲಿಯ ಅವತಾರ. ಅವರಿಬ್ಬರ ಮೇಲೂ ಪರಮಾತ್ಮ ತೋರಿದ ಕಾರುಣ್ಯ ಅದು ಯಾವ ಥರದ್ದು ಅಂತ ಸ್ವಲ್ಪ ವಿಚಾರ ಮಾಡಿ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಗೈವರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನೆಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಈ ಪದ್ಯ ಪರಮಾತ್ಮನನ್ನ ಹೇಗೆ ಉಪಾಸನೆ ಮಾಡಬೇಕು? ಪರಮಾತ್ಮನೇ ಪರಮ ಸತ್ಪುರುಷಾರ್ಥ ರೂಪ. ಪುರುಷಾರ್ಥಗಳು 4 ಇದೆ: ಧರ್ಮ, ಅರ್ಥ, ಕಾಮ, ಮೋಕ್ಷ.
ಇವೆಲ್ಲವೂ ಕನಿಷ್ಠನೇ. ಇದಕ್ಕಿಂತಲೂ ಮಿಗಿಲಾದಂತಹ ಒಂದು ಪುರುಷಾರ್ಥ ಇದೆ, ಅದೇ ಪರಮಸತ್ಪುರುಷಾರ್ಥ, ಅದು ಪರಮಾತ್ಮ. ಇವು 4 ಪುರುಷಾರ್ಥಗಳು ಕೂಡ ಕನಿಷ್ಠ. 4 ಪುರುಷಾರ್ಥಗಳಲ್ಲಿ ಉತ್ತಮ ಮೋಕ್ಷ ಅಂತಾರೆ ಇರಲಿ, ಆದ್ರೆ 4 ಪುರುಷಾರ್ಥಗಳಿಗಿಂತ ಮಿಗಿಲಾದದ್ದು ಪರಮಾತ್ಮನೇ. ಅದು ಯಾರಿಗೆ ಪುರುಷಾರ್ಥ ಅಂದ್ರೆ ಏಕಾಂತ ಭಕ್ತರು ಅಂತಿದ್ದಾರೆ. ಏಕಾಂತ ಭಕ್ತರು ಅಂತಂದ್ರೆ ಪರಮಾತ್ಮನೇ ಬೇಕು. ಏಕಾಂತಾನಾಂ ನ ಕಸ್ಯಚಿದರ್ಥೇ ನಾರಾಯಣೋ ದೇವ ಸರ್ವಮನ್ಯ ತದರ್ಥಕ. ಏಕಾಂತ ಭಕ್ತರು ಅಂತಂದ್ರೆ ಮೋಕ್ಷವನ್ನ ಬಯಸ್ತಾರಂತೆ. ಯಾಕೆಂದ್ರೆ ಪರಮಾತ್ಮ ಸಿಗ್ತಾನೆ ಅಂತ ಮೋಕ್ಷ ಬಯಸ್ತಾರೆ. ಉಳಿದವರೆಲ್ಲ ಅನೇಕಾಂತ ಭಕ್ತರು ಪರಮಾತ್ಮನನ್ನು ಬಯಸ್ತಾರೆ, ಯಾಕೆಂದ್ರೆ ಮೋಕ್ಷ ಸಿಗ್ತದೆ ಅಂತ. ಮೋಕ್ಷಕ್ಕಾಗಿ ಪರಮಾತ್ಮನನ್ನು ಆಶ್ರಯಿಸುವವರು ಕೆಲವರು, ಪರಮಾತ್ಮನಿಗಾಗಿ ಮೋಕ್ಷವನ್ನ ಬಯಸುವವರು ಕೆಲವು. ಭಗವಂತ ಬೇಕು ನಮಗೆ ಅಂತ ಪರಮಾತ್ಮನಿಗಾಗಿ ಯಾರು ಮೋಕ್ಷವನ್ನ ಬಯಸ್ತಾರೆ ಅವರು ಏಕಾಂತ ಭಕ್ತರು. ಅವರಿಗೆ ಮೋಕ್ಷ ಅಪೇಕ್ಷೆ ಇದೆ, ಯಾಕೆಂದ್ರೆ ಮುಕ್ತಿ ಲೋಕಕ್ಕೆ ಹೋದ್ರೆ ನಿತ್ಯ ಪರಮಾತ್ಮನ ದರ್ಶನ ಆಗ್ತದೆ ಅಂತ. ಇನ್ನು ಪರಮಾತ್ಮನನ್ನು ಪೂಜೆ ಮಾಡ್ತಾರೆ, ಯಾಕೆಂದ್ರೆ ಅವನು ಮೋಕ್ಷ ಕೊಡ್ತಾನೆ ಅಂತ. ಹಾಲಿಗಾಗಿ ಗೋವನ್ನ ಬಯಸ್ತಕ್ಕಂಥವ್ರು ಕೆಲವರು, ಪೂಜೆಗಾಗಿ ಗೋವನ್ನ ಬಯಸ್ತಕ್ಕಂಥವ್ರು ಕೆಲವರು. ಹಾಲಿಗೋಸ್ಕರ ನಮಗೆ ಹಸು ಬೇಕು ಅಂತ ಬಯಸುವವರಿದ್ದ ಹಾಗೆ ಮೋಕ್ಷಕ್ಕೋಸ್ಕರ ಪರಮಾತ್ಮನನ್ನ ಬೇಕು ಅಂತ ಬಯಸಿದರೆ ಅವರು ಅನೇಕಾಂತ ಭಕ್ತರು. ನಮಗೆ ಪರಮಾತ್ಮ ಬೇಕು, ಮೋಕ್ಷ ಬೇಕು, ಯಾಕೆಂದ್ರೆ ಪರಮಾತ್ಮ ಬೇಕು, ಅದಕ್ಕೋಸ್ಕರ. ಹೀಗೆ ಯಾರಿಗೆ ನಾರಾಯಣನೇ ಮುಖ್ಯ, ಮೋಕ್ಷವೂ ಗೌಣ ಆಗ್ತದೋ ಅಂಥವರು ಏಕಾಂತ ಭಕ್ತರು. ಅವರಿಗೆ ಪರಮಾತ್ಮ ಪರಮಸತ್ಪುರುಷಾರ್ಥ ರೂಪ. ಅದನ್ನೇ ಸುಧಾದಲ್ಲೆಲ್ಲ ಹೇಳ್ತಾರೆ. ಭಗವಂತ ಕೆಲವರಿಗೆ ಇಷ್ಟ, ಕೆಲವರಿಗೆ ಇಷ್ಟ ಸಾಧನ. ನಮ್ಮಂಥವರಿಗೆಲ್ಲ ಇಷ್ಟ ಸಾಧನ. ಏಕಾಂತ ಭಕ್ತರು ಇದ್ದಾರಲ್ಲ ಅವರಿಗೆಲ್ಲ ಪರಮಾತ್ಮನೇ ಇಷ್ಟ, ಅವನೇ ಇಷ್ಟ. ಉಳಿದವರಿಗೆ ಇಷ್ಟಕ್ಕೆ ಸಾಧನ ಆಗ್ತಾನಂತೆ. ಪರಮಾತ್ಮನನ್ನೇ ಒಂದು ಸಾಧನವನ್ನಾಗಿ ಮಾಡ್ಕೊಳ್ತಾರೆ, ಅವನು ಇಷ್ಟ. ಮಧ್ವಾಚಾರ್ಯರಿಗೆ ಪರಮಾತ್ಮ ಪರಮ ಇಷ್ಟ, ಪರಮ ಸತ್ಪುರುಷಾರ್ಥ ರೂಪ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಬೇಕು. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ, ಇಡೀ ಲೋಕದಲ್ಲಿ ಅವನೇ ಪುರುಷಾರ್ಥ ರೂಪ ಅಂತ ಉಪಾಸನೆ ಮಾಡಿದವರಿಗೆ ತನ್ನನ್ನೇ ದಾನ ಮಾಡಿಕೊಂಡು ಬಿಡ್ತಾರೆ, ತನ್ನನ್ನೇ ಕೊಟ್ಟುಕೊಳ್ತಾರೆ. ಇನ್ನು ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ಎಂದ್ರು. ಯಾರನ್ನ ಮರೆದು? ತನ್ನ ಮರೆದು, ಪರಮಾತ್ಮನನ್ನೇ ಮರೆತು ಬರೇ ಧರ್ಮಾರ್ಥ ಇತ್ಯಾದಿಗಳನ್ನು ಕಾಮಿಸಿದರೆ ಅವರಿಗೆ ಸುಯೋಧನನಿಗಿಪ್ಪಂತೆ ಕೊಡುತ್ತಿಪ್ಪ. ಇದೊಂದು ನಿದರ್ಶನ ಕೊಟ್ಟಿದ್ದಾರೆ. ಮಹಾಭಾರತ ಯುದ್ಧ ಆಗುವಾಗ ಸಹಾಯ ಬೇಕು ಅಂತ ಕೃಷ್ಣನ ಸಹಾಯ ಪಡೆಯೋಣ ಅಂತ ಅರ್ಜುನ ಹೋದ್ನಂತೆ. ಅರ್ಜುನ ಹೊರಟಿದ್ದಾನೆ ಅಂತ ತಿಳ್ಕೊಂಡು ದುರ್ಯೋಧನ ವೇಗದಿಂದ ಅರ್ಜುನನನ್ನು ಮೀರಿ ಹೋದ ತಾನು ಕೃಷ್ಣನ ಹತ್ರ, ನಾನು ಮೊದಲು ಸಹಾಯ ಪಡೀಬೇಕು ಅಂತ. ಇದನ್ನು ತಿಳ್ಕೊಂಡು ಕೃಷ್ಣ ಮಲಗಿದ ಹಾಗೆ ನಟನೆ ಮಾಡಿಬಿಟ್ಟಿದ್ದ. ಅರ್ಜುನ ಬಂದ, ದುರ್ಯೋಧನ ಬಂದಾಗ ಕೃಷ್ಣ ಮಲಗಿದ್ದ. ಅವನು ಏಳ್ಲಿ ಅಂತ ತಲೆ ಬುಡದ ಹತ್ರ ಕೂತಂತೆ. ಹೋಗಿ ಪಾದದ ಬುಡದಲ್ಲಿ ಕೂಡಬಾರದು, ತಾನು ದೊಡ್ಡ ಚಕ್ರವರ್ತಿ ಇದ್ದ ಹಾಗೆ ಅಂತ ಹೋಗಿ ತಲೆ ಹತ್ರ ಕೂತು. ಆಮೇಲೆ ಅರ್ಜುನ ಬಂದಾಗ್ಲೂ ಕೃಷ್ಣ ಮಲಗಿದ್ದ. ಪಾದ ಬುಡದ ಹತ್ರ ಅರ್ಜುನ ಕೂತನಂತೆ. ಕೃಷ್ಣ ಎದ್ದು ಕೂಡಲೇ ಮೊದಲು ಕಣ್ಣಿಗೆ ಬಿದ್ದದ್ದು ಅರ್ಜುನ. ಕಾಲಿನ ಹತ್ರ ಕೂತಿದ್ದ ಅರ್ಜುನ ಏನು ಬೇಕು? ದುರ್ಯೋಧನ ಅಂದ, ನಾ ಮೊದಲು ಬಂದಿದ್ದೀನಿ ಇಂದ. ನೀ ಮೊದಲು ಬಂದಿದ್ದೆ, ಇವನು ಮೊದಲು ಕಣ್ಣಿಗೆ ಬಿದ್ದಿದ್ದಾನೆ, ಇಬ್ರಿಗೂ ಸಹಾಯ ಮಾಡ್ತೇನೆ ಅಂತಂದು. ಇಬ್ರಿಗೂ ಸಹಾಯ ಮಾಡ್ತೇನೆ, ಯಾರ್ಯಾರಿಗೇನು ಬೇಕು ಅಂತ ಕೇಳಿದಾಗ ಅರ್ಜುನ ಕೇಳಿದ, ನೀನೇ ನನಗೆ ಬೇಕು, ನೀನ್ ನಮ್ಮ ಕಡೆ ಬಂದ್ಬಿಡು, ನಿನ್ನೊಂದು ಸಹಾಯ ಇದ್ರೆ ಸಾಕೆ, ನಮಗೆ ಇನ್ನೇನು ಬೇಡ ಅಂತ ಕೃಷ್ಣನನ್ನ ಯಾಚನೆ ಮಾಡಿದವನು ಅರ್ಜುನ. ದುರ್ಯೋಧನ ಅಂದ, ನೀನೇನ್ ಬೇಕಾಗಿಲ್ಲ ನನಗೆ, ನಿನ್ನಲ್ಲಿರ್ತಕ್ಕಂಥ ಸೈನ್ಯವನ್ನ ನನಗೆ ಕೊಡು ಅಂತ ಕೇಳಿದ. ಆಗ್ಲಿ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ತನ್ನನ್ನು ಕೊಟ್ಟುಕೊಂಡ, ದುರ್ಯೋಧನನಿಗೆ ತನ್ನ ಸೈನ್ಯ ಕೊಟ್ಟು ಕಳಿಸಿ. ಇದು ಅರ್ಜುನನ ಮೇಲೆ ತೋರಿದಂತಹ ಕಾರುಣ್ಯ. ಈ ರೀತಿ ಕಾರುಣ್ಯ ತೋರಬೇಕಾದ್ರೆ ಪರಮಾತ್ಮನನ್ನ ಸತ್ಪುರುಷಾರ್ಥ ರೂಪ ಅಂತ ಉಪಾಸನೆ ಮಾಡಿ ಅವನನ್ನೇ ನಾವು ಕೇಳಿದಾಗ, ಅವನನ್ನೇ ಬಯಸಿದಾಗ ತನ್ನನ್ನ ದಾನ ಮಾಡಿಕೊಂಡು, ಅಂದ್ರೆ ಕೊಟ್ಟ ಅಂದ್ರೆ ಎಷ್ಟು ಕಾರುಣ್ಯ ಅಂತ ಯೋಚನೆ ಮಾಡಬೇಕು. ಅರ್ಜುನನಿಗೆ ತನ್ನನ್ನು ಕೊಟ್ಟುಕೊಂಡ ಅಂದ್ರೆ ಏನ್ ಕೊಟ್ಟುಕೊಂಡ? ಸಾರಥಿಯಾಗಿ ಬಂದ ಪರಮಾತ್ಮ. ಅರ್ಜುನನಿಗೆ ಸಾರಥಿಯಾಗಿ ಕುದುರೆ ಓಡಿಸ್ತಕ್ಕಂತಹ ಸಾರಥ್ಯವನ್ನ ಮಾಡಲಿಕ್ಕೆ ಶ್ರೀಕೃಷ್ಣ ಬಂದು ಆ ಇಡೀ ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುವಂತೆ ಮಾಡಿದ್ದಾನೆ. ಇದು ಪರಮಾತ್ಮ ತೋರಿದಂತಹ ಕಾರುಣ್ಯಕ್ಕೆ ಇದೊಂದು ನಿದರ್ಶನ.